ಎಲ್ಲವನ್ನು ಕೊಟ್ಟು ಕೇವಲ ನಾವು ಟ್ಯೂಷನ್ ಫೀಸ್ ಅಷ್ಟೇ ನಾವು ತಗೊಳ್ತಾ ಇದ್ವಿ. ಯಾಕಂದ್ರೆ ಇದು ನಮ್ಮ ಚಾರಿಟೇಬಲ್ ಟ್ರಸ್ಟ್ ಅಡಿನಲ್ಲಿ ನಡೀತಾ ಇರೋದ್ರಿಂದ ಬಹಳ ಬಹಳ ರೀಸನಬಲ್ ರೇಟ್ ಅಲ್ಲಿ ಯಾವುದೇ ಒಂದು ಪ್ರಾಫಿಟ್ ಅಂತ ಮೈಂಡ್ ಅಲ್ಲಿ ಇಟ್ಕೊಳ್ಳೋದ್ರೇನೆ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ವಿ. ಆ ಮಕ್ಕಳು ಸಹ ತುಂಬಾ ಚೆನ್ನಾಗಿ ಕಲಿತಾ ಇರೋದು ನೋಡಿದಾಗ ನಮ್ಮ ಡಾಕ್ಟರ್ ಅಂಬೇಡ್ಕರ್ ಹೇಳಿದಾಗೆ ಅವಕಾಶ ಸಿಕ್ಕಿದ್ರೆ ಪ್ರತಿಯೊಬ್ಬರಲ್ಲೂ ಕೂಡ ಅಡಗಿರ್ತಕ್ಕಂತ ಒಂದು ಪ್ರತಿಭೆಯನ್ನು ತೋರ್ಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಮಾತು ನಮ್ಮ ಶಾಲೆಯಲ್ಲಿ ನಿಜ ಆಗಿದೆ. ರೈಟ್ ಸರ್. ಈ ಕಾರ್ಯಕ್ರಮದ ಮೊದಲ ಕರೆಯನ್ನು ತೆಗೆದುಕೊಳ್ಳೋಣ. ಹಲೋ ಹಲೋ, ನಮಸ್ಕಾರ. ಹಲೋ, ನನ್ನ ಹೆಸರು ರಾಜೀವ್ ಅಂತ, ಮೈಸೂರಿಂದ. ಹೇಳಿ ರಾಜೀವ್. ಅದೇ ನಾನು ಸಪ್ಲಿಮೆಂಟರಿ ಎಕ್ಸಾಮ್ ಬರ್ತೀನಿ, ಅದು ಇನ್ನ CET ಅನೌನ್ಸ್ ಆಗಿಲ್ಲ. ಓಕೆ. ಅದಕ್ಕೆ ನಾವು ಮ್ಯಾನೇಜ್ಮೆಂಟ್ ಅಲ್ಲಿ ಇದು ಶ್ರೀ ಪಿಳ್ಳಪ್ಪ ಕಾಲೇಜ್ ಅಲ್ಲಿ ಸೀಟ್ ಸಿಗುತ್ತೆ, ಎಷ್ಟಾಗ್ಬೋದು ಅಂತ? ಖಂಡಿತ. ಐ ಥಿಂಕ್ ಥ್ಯಾಂಕ್ ಯು ಫಾರ್ ಕಾಲಿಂಗ್. ಈಗ ಸಪ್ಲಿಮೆಂಟರಿ ಆಗಿರೋ ಎಲ್ಲಾ ಹುಡುಗರಿಗೂ PCM ಇಲ್ಲ PMB ಯಾರ್ಯಾರಿಗೆ 45% ಜನರಲ್ ಮೆರಿಟ್, 40% ಇನ್ ಮೇಲ್ಗಡೆ ಸ್ಪೆಷಲ್ ಕ್ಯಾಟಗರಿ ಅಂದ್ರೆ ಯಾವ್ದಾದ್ರು ಗ್ರೂಪ್ ಅಲ್ಲಿ ಇರೋರು ಇದ್ರೆ ಒಂದ್ ನಿಮಿಷ ಪೂರ್ತಿ ಕೇಳಿ, ಅವಾಗ ನಾನೆಲ್ಲ ಆನ್ಸರ್ ಆಗುತ್ತೆ. ಗ್ರೂಪ್ ಅಲ್ಲಿ ಇತ್ತು ಅಂತ ಹೇಳಿದ್ರೆ ಅವ್ರ ಎಲಿಜಿಬಿಲಿಟಿ ಇರುತ್ತೆ. ಅಕಸ್ಮಾತ್ ಎಲಿಜಿಬಿಲಿಟಿ ಇತ್ತು ಅಂತ ಹೇಳಿದ್ರೆ ಒಂದು CET ಅವರು ನೆಕ್ಸ್ಟ್ ಅಲ್ಲಿ ಇವಾಗಿನ ತನಕ ಇನ್ನು ರ್ಯಾಂಕಿಂಗ್ ಕೊಟ್ಟಿಲ್ಲ, ಕೊಡ್ತಾರೆ, ಆ ಕಡೆಯಿಂದನೂ ಬರ್ಬೋದು. ಇನ್ನೊಂದು ಮ್ಯಾನೇಜ್ಮೆಂಟ್ ಕಡೆಯಿಂದ ಆಯ್ತು ಅಂದ್ರೆ ನಮ್ದೇ ಶ್ರೀ ಪಿಳ್ಳಪ್ಪ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿಗೆ ಬರ್ಬೇಕು ಅನ್ನೋ ತರ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ಬನ್ನಿ, ಅದ್ ಏನ್ CET ಫೀಸ್ ಅಲ್ಲಿ ಆಗುತ್ತೋ ಅದೇ ಫೀಸ್ ಅಲ್ಲೇನೆ ನಾವು ಅಕಾಮಡೇಟ್ ಮಾಡ್ಕೊಡ್ತೀವಿ. ಅದು ಎಸ್ಪೆಷಲಿ ಹೇಳಿ. ಇದು ನಾವು ಮ್ಯಾನೇಜ್ಮೆಂಟ್ ಈಗ ಸೇರುತ್ತೀವಿ, ಆಮೇಲೆ CET ರ್ಯಾಂಕಿಂಗ್ ಅನೌನ್ಸ್ ಆಗಂತ ಸ್ವಲ್ಪ ಲೇಟ್ ಆಗುತ್ತಲ್ಲ, ಆಮೇಲೆ ಅದು ಆಗುತ್ತಾ ಅಂತ? ಇಲ್ಲ, ಇವಾಗ ಒಂದ್ಸತಿ ನೀವು ಮ್ಯಾನೇಜ್ಮೆಂಟ್ ಗೆ ಸೇರ್ಕೊಂಡಾಯ್ತು ಅಂದ್ರೆ ನೀವು CET ಕಾಯ್ಲೇಬೇಕಾಗಿರಲ್ಲ. ಇವತ್ತಿನ ದಿನ ಇವಾಗ ಏನಾಗಿದೆ ಅಂತ ಹೇಳಿದ್ರೆ ಸ್ಟೂಡೆಂಟ್ಸ್ ಟೈಮು ಬೆಸ್ಟ್ ಟೈಮ್, ಎಸ್ಪೆಷಲಿ ಟರ್ನಿಂಗ್ ಪಾಯಿಂಟ್ ಅದರಲ್ಲಿ ಇವತ್ತು ಎಲ್ಲಾ ಸ್ಟೂಡೆಂಟ್ಸ್ಗೂ ಟರ್ನಿಂಗ್ ಪಾಯಿಂಟ್. ನೆನ್ನೆ ಅನೌನ್ಸ್ ಆಗಿದೆ CET ಇಂದ ಎಲ್ಲಾ ಹುಡುಗರಿಗೂ ಒಂದಲ್ಲ ಒಂದೊಂದು ಕಾಲೇಜಲ್ಲಿ ಸೀಟ್ ಸಿಕ್ಕಿದೆ. ಅದೇ ತರದಲ್ಲಿ ಸುಮಾರು ಕಾಲೇಜುಗಳಲ್ಲಿ ಇನ್ನೂ ಬ್ಯಾಲೆನ್ಸ್ ಸೀಟ್ಸ್ ಇದೆ. ಇವನ್ ಸಪ್ಲಿಮೆಂಟರಿ ಹುಡುಗರಿಗೂ ಸೀಟ್ ಸಿಗುತ್ತೆ, ಯೋಚನೆ ಮಾಡುವಂತದ್ದೇ ಇಲ್ಲ. ಆದ್ರೆ ಹತ್ರದಲ್ಲಿ ಯಾವುದೋ ಒಂದು ಒಳ್ಳೆ ಮ್ಯಾನೇಜ್ಮೆಂಟ್ ಕಾಲೇಜ್ ಅಲ್ಲಿ ಸೇರ್ಕೋಬೇಕು ಅಂದ್ರೆ ಡೈರೆಕ್ಟ್ ಆಗಿ, ಇವಾಗ ನಮ್ ಕಾಲೇಜ್ ಆಯ್ತು ಅಂದ್ರೆ ಡೈರೆಕ್ಟ್ ಆಗಿ ಬನ್ನಿ, ಬಂದಿದ್ದಾದ ತಕ್ಷಣ ಅಲ್ಲಿ CET ನಲ್ಲಿ ಏನ್ ದುಡ್ಡು ಕೊಡ್ಬೇಕು ಅದೇ ದುಡ್ಡನ್ನೇ ಕೊಟ್ರು ನಾವು ಅಡ್ಮಿಷನ್ ಮಾಡ್ಕೊಡ್ತೀವಿ. ಎಸ್ಪೆಷಲಿ ಶಂಕರ ಟಿವಿ ವ್ಯೂವರ್ಸ್ ಇಷ್ಟು ದಿನದಿಂದ ಫಾಲೋ ಮಾಡ್ತಿದ್ದೀರಾ, ಉಪಯೋಗ ಆಗ್ಬೇಕು, ಆಗ್ಲಿ. ಸಾಮಾನ್ಯ ಮನುಷ್ಯನ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ತೀನಿ ನಿಮ್ಗೆ, ನೀವೀಗ CET ರ್ಯಾಂಕಿಂಗ್ ಕಾಯೋದು ಅಗತ್ಯ ಇಲ್ಲ. ಪಿಳ್ಳಪ್ಪ ಕಾಲೇಜ್ ಬಗ್ಗೆ ನೀವು ಕ್ಯಾಂಪಸ್ ವಿಸಿಟ್ ಮಾಡಿ. ಕ್ಯಾಂಪಸ್ ಲೈಕ್ ಆಯ್ತು ಅಂದ್ರೆ CET ಏನ್ ಫೀಸ್ ಕಟ್ಟಬೇಕು ಅದೇ ಫೀಸ್ ಕಟ್ಟಿ ಪ್ರಿನ್ಸಿಪಲ್ ಅನ್ನು ಮೀಟ್ ಮಾಡಿ ಅಂಡ್ ಕ್ಲೋಸ್ ದ ಇಶ್ಯೂಸ್. ಅದೇ ಟೆನ್ಷನ್ ಇರಲ್ಲ, ರಾತ್ರಿ ಚೆನ್ನಾಗಿ ನಿದ್ದೆ ಮಾಡಬಹುದು, ಕಾಲೇಜಿಗೆ ಫ್ರೆಶ್ ಆಗಿ ರೆಡಿಯಾಗಿ ಯು ಕ್ಯಾನ್ ಗೆಟ್ ದಿ ಅಡ್ಮಿಷನ್. ಸೊ ಡೋಂಟ್ ವರಿ, ಅಟ್ CET ಫೀಸ್ ಯು ಕ್ಯಾನ್ ಟೇಕ್ ದಿ ಅಡ್ಮಿಷನ್. ಸೊ ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು ನಿಮ್ಮ ಕರೆಗೆ. ಅತ್ಯಂತ ಈಗ ಬಹುಶಃ ಅವ್ರಿಗೆ ಈ ಮಸ್ಟ್ ಬಿ ಟೋಟಲಿ ರಿಲೀವ್ಡ್. ಇನ್ನೊಂದು ಕರೆ ಇದೆ. ಹಲೋ. ಹಲೋ, ನಮಸ್ಕಾರ. ಹಲೋ, ನನ್ನ ಹೆಸರು ಪ್ರಿಯಾಂಕಾ ಅಂತ. ಪ್ರಿಯಾಂಕಾ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನಾವು ಮಾಗಡಿ ರೋಡ್ ಇಂದ ಕಾಲ್ ಮಾಡ್ತಿರೋದು. ಓಕೆ, ಮಾಗಡಿ ರೋಡ್ ಇಂದ. ಹೇಳಿ ಹೇಳಿ ಪ್ರಶ್ನೆಗೆ. ನಾವು ಈ ತಾನೇ ಡಿಪ್ಲೊಮಾ CET ಎಕ್ಸಾಮ್ ಬರ್ತಿದ್ದೀವಿ. ಓಕೆ, ಬಟ್ ಪಿಳ್ಳಪ್ಪ ಕಾಲೇಜ್ ಎಲ್ಲಿ ಬರುತ್ತೆ ಅಂತ. ಎಸ್, ಕಾರ್ಯಕ್ರಮ ಬಿಗಿನಿಂಗ್ ಸ್ವಲ್ಪ ಲೇಟ್ ಆಗಿ ಟಿವಿ ಟ್ಯೂನ್ ಆನ್ ಮಾಡಿದ್ರಿ ಅನ್ಸುತ್ತೆ. ವಿ ವಿಲ್ ರಿಪೀಟ್ ಇಟ್. ಪಿಳ್ಳಪ್ಪ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅನ್ನೋದು MS ಪಾಳ್ಯದಿಂದ ಹೆಸರುಘಟ್ಟ ರೋಡ್ ಅಲ್ಲಿ ಇದೆ. ಈ ಹೆಸರುಘಟ್ಟ ರೋಡ್ ಅಲ್ಲಿ ಬ್ಯಾಲ್ಕೆರೆ ಅಂತ ಇದೆ. ಬ್ಯಾಲ್ಕೆರೆ ನೆಕ್ಸ್ಟ್ ಸ್ಟಾಪ್ ಶಿವಕೋಟೆ. ಬ್ಯಾಲ್ಕೆರೆಗೂ ಶಿವಕೋಟೆಗೂ ಮಧ್ಯದಲ್ಲಿದೆ ಶ್ರೀ ಪಿಳ್ಳಪ್ಪ ಕಾಲೇಜ್ ಆಫ್ ಇಂಜಿನಿಯರಿಂಗ್. BL ಸರ್ಕಲ್ ಇಂದ ಒಂದು 8 ಕಿಲೋಮೀಟರ್ಸ್ ಆಗುತ್ತೆ. ಬಸ್ ಫೆಸಿಲಿಟೀಸ್ ಇದೆ, ನಮ್ದು ಮ್ಯಾನೇಜ್ಮೆಂಟ್ ಇನ್ ಬಸ್ಸು ಇದೆ, ಪ್ಲಸ್ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಚೆನ್ನಾಗಿದೆ. BEL ಸರ್ಕಲ್ ಇಂದ 8 ಕಿಲೋಮೀಟರ್ ಹೆಸರುಘಟ್ಟ. ಇವತ್ತಿನ ದಿನ ಇವಾಗ ಮುಂಚೆ ನಾನು ಹೇಳ್ದೆ, ನಮ್ಮ ಯಾರೋ ವ್ಯೂವರ್ಸ್ ಇದ್ರು, CET ಫೀಸ್ ಸ್ಟ್ರಕ್ಚರ್ 41,590, ಮೇ ಬಿ ಹಿಯರ್ ಆರ್ ದರ್, 10 ರೂಪಾಯಿ ಹಿಂದೆ ಮುಂದೆ ಇರ್ಬೋದು. 41,590 ರೂಪಾಯಿ CET ನಲ್ಲಿ CET ಫೀಸ್ ಇದೆ. ಇವತ್ತಿನ ದಿನದಲ್ಲಿ ಆಸ್ ಅನ್ ಇನಾಗ್ರೇಷನ್ ಆಫರ್ 41,590 ಏನ್ CET ಕಟ್ತಿರೋ ಅದೇ ಫೀಸ್ ಸ್ಟ್ರಕ್ಚರ್ ಅಲ್ಲಿ ನಮ್ಮಲ್ಲಿ ಅಡ್ಮಿಷನ್ ಮಾಡ್ಕೊಡ್ತೀವಿ, ಡಿಪೆಂಡಿಂಗ್ ಅಪಾನ್ ದ ಅವೈಲಬಿಲಿಟಿ ಆಫ್ ದ ಸೀಟ್ ಅಂಡ್ ದ ಬ್ರಾಂಚಸ್. ರೈಟ್. ಧನ್ಯವಾದಗಳು ನಿಮ್ಮ ಕರೆಗೆ. ಸೊ ಆಲ್ ಇನ್ ಆಲ್ ಇಟ್ಸ್ ಬೀನ್ ಎ ಗ್ರೇಟ್ ಆಫರ್. ಸೊ ಕಾರ್ಯಕ್ರಮ ನೋಡ್ತಾ ಇರಿ. ಇದೇ ರೀತಿ ಹಲವು ಪ್ರಶ್ನೆಗಳನ್ನ ನಾವು ಡಿಸ್ಕಸ್ ಮಾಡಲಿದ್ದೇವೆ. ಹಾಗೆಯೇ ಕೃಷ್ಣನವರು, ಈಗ CBSEಗೂ ಸ್ಟೇಟ್ ಸಿಲೆಬಸ್ಗೂ ಒಂದು ರೀತಿ ಇದು ನಡೀತಾ ಇದೆ, ಕ್ಲಾಶ್ ನಡೀತಾ ಇದೆ. ಬಟ್ CBSE ಇದಕ್ಕೆ ಆ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿನಿಯರು ಹೊಂದ್ಕೊಂಡಿದ್ದಾರೆ. ಅವ್ರು ಹೇಗೆ ನಿಮ್ಮ ಟೀಚರ್ ಅಂದ್ರೆ ನಿಮ್ಮ ಫ್ಯಾಕಲ್ಟಿ ಬಹಳ ಚೆನ್ನಾಗಿದೆ. ನಮ್ಮ ಎಲ್ಲ ಟ್ರೈಡ್ ಗ್ರಾಜುಯೇಟ್ ಟೀಚರ್ಸ್ನ ಇಟ್ಕೊಂಡಿದ್ದೀವಿ. ಹೀಗಾಗಿ ಸ್ವಲ್ಪ ಪ್ರಾರಂಭದಲ್ಲಿ ಸ್ವಲ್ಪ ಕಷ್ಟ ಅನಿಸಿದ್ರು ಕೂಡ ನಮ್ಮ ಶಾಲೆಯ ಉಪಾಧ್ಯಾಯರುಗಳು ಅವ್ರನ್ನ ಕೌನ್ಸಿಲಿಂಗ್ ಮಾಡಿ ಎಲ್ಲಿ ಅವ್ರು ವೀಕ್ ಇದ್ದಾರೆ ಸಬ್ಜೆಕ್ಟ್ ಅಲ್ಲಿ ಅವ್ರನ್ನ ಬೇಸಿಕ್ ಎಜುಕೇಶನ್
ಮಾಡ್ಬೇಕಾ, ಏನ್ ಮಾಡ್ಬೇಕು ಅಂತ ಹೇಳಿ ಕೌನ್ಸಿಲಿಂಗ್ ಮಾಡಿ ಅಲ್ಲಿಂದ ಅವರನ್ನ ಪಿಕಪ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಅವಾಗ ಆಟೋಮೆಟಿಕ್ ಆಗಿ ಸ್ವಲ್ಪ ಸ್ಟ್ಯಾಂಡರ್ಡ್ ಇರ್ತಕ್ಕಂಥ ಮಕ್ಕಳ ಜೊತೆನಲ್ಲಿ ಇವರು ಕೂಡ ಈ ಕೆಲವೇ ತಿಂಗಳಲ್ಲಿ ಮ್ಯಾಚ್ ಆಗ್ಬಿಟ್ಟು ಚೆನ್ನಾಗಿ ಎಜುಕೇಷನ್ಗೆ ಬಂದ್ಬಿಡ್ತಾರೆ. ಇನ್ನು ಪಿಳ್ಳಪ್ಪ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬಗ್ಗೆ ಬಂದಾಗ ನಿಮ್ಮ ಫ್ಯಾಕಲ್ಟಿ ಬಗ್ಗೆ ನಮ್ ಫ್ಯಾಕಲ್ಟಿ ಯಾವುದೇ ಇಂಜಿನಿಯರಿಂಗ್ ಫ್ಯಾಕಲ್ಟಿ ಇವತ್ತಿನ ದಿನ ಅಪಾಯಿಂಟ್ ಮಾಡ್ಬೇಕು ಅಂದ್ರೆ ಮಿನಿಮಮ್ ಲೆವೆಲ್ ಅವ್ರ ಅಸಿಸ್ಟೆಂಟ್ ಪ್ರೊಫೆಸರ್ ಲೆವೆಲ್. ಅಸಿಸ್ಟೆಂಟ್ ಪ್ರೊಫೆಸರ್ ಅಂದ್ರೆ ಅವರು BE ಆಗಿರ್ಬೇಕು, ಅದಾದ್ಮೇಲೆ ಪೋಸ್ಟ್ ಗ್ರಾಜುಯೇಟ್ ಆಗಿರ್ಬೇಕು, ಇಲ್ಲ BE ನಲ್ಲಾಗ್ಲಿ ME ನಲ್ಲಾಗ್ಲಿ ಫಸ್ಟ್ ಕ್ಲಾಸ್ ಬಂದಿರ್ಬೇಕು. ಮುಂಚೆ ಆದ್ರೆ BE ಫಸ್ಟ್ ಕ್ಲಾಸ್ ಎಲಿಜಿಬಿಲಿಟಿ ಇತ್ತು, ಇವತ್ತಿಲ್ಲ. ಇವತ್ತು ME ಆಗೇ ಇರ್ಬೇಕು, ಎರಡರಲ್ಲಿ ಒಂದರಲ್ಲಿ ಫಸ್ಟ್ ಕ್ಲಾಸ್ ಆಗಿರ್ಬೇಕು. ಅಂಡ್ ಎಸ್ಪೆಷಲಿ ಇವಾಗ ನಾವು ಅಪಾಯಿಂಟ್ ಮಾಡ್ಬೇಕು ಅಂದ್ರೆ ಒಂದು ಕಮಿಟಿ ಇರುತ್ತೆ. IISc ಪ್ರೊಫೆಸರ್ಸ್, RV ಕಾಲೇಜ್ ಪ್ರೊಫೆಸರ್ಸ್, BMS ಇಂಜಿನಿಯರಿಂಗ್ ಕಾಲೇಜ್ ಪ್ರೊಫೆಸರ್ಸ್ ಬಂದು ಬೆಸ್ಟ್ ಸ್ಟಾಫ್ ಅಂತ ಸೆಲೆಕ್ಟ್ ಮಾಡಿ ಅವ್ರನ್ನ ಸೆಲೆಕ್ಟ್ ಮಾಡಿದ್ರೆ ಫುಲ್ ಸ್ಕೇಲ್ ಮಿನಿಮಮ್ ಸ್ಕೇಲ್ 34,200 ರೂಪಾಯಿ ಮಿನಿಮಮ್ ಬಿಗಿನಿಂಗ್ ಸ್ಕೇಲ್ ಫಿಕ್ಸ್ ಮಾಡಿದೀವಿ. ಅವಾಗ ಒಳ್ಳೆ ಸ್ಟಾಫ್ ಸಿಗ್ತಾರೆ. ನಂಬರ್ 1 ಕಾಲೇಜ್ ಮಾಡೋದಕ್ಕೆ ನಮ್ಗೆ ಈಸಿ ಆಗುತ್ತೆ. ರೈಟ್. ಇನ್ನೊಂದು ಕರೆಕ್ಟ್. ಹಲೋ, ನಮಸ್ಕಾರ. ನಮಸ್ಕಾರ ಸರ್, ನಾವು ರಮೇಶ್ ಅಂತ. ರಮೇಶ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀವಿ? ಹೇಳಿ ರಮೇಶ್. ಹಾ ಸರ್, ನಮ್ಗೆ ಸರ್ ಇಲ್ಲಿ ಬಳ್ಳಾರಿಯಲ್ಲಿ ರಾಘೋಬಿ ಕಾಲೇಜ್ ಸಿಕ್ಕಿದೆ ಸರ್. ಸರಿ ಸರ್, ಅದರಲ್ಲಿ ಸಿವಿಲ್ ಬ್ರಾಂಚ್ ಹೆಂಗಿದೆ ಅಂತ ನಮ್ಗೆ ಗೊತ್ತಿಲ್ಲ ಸರ್. ಅದು ನಿಮ್ಮ ಆಸೆ ಏನ್ರಿ? ನಿಮ್ಮ ಆಸೆ ಯಾವ ಬ್ರಾಂಚ್ ಕಡೆ ಇದೆ? ಅದು ಸುಮ್ಮನೆ ಹಂಗೆ ಯಾವ್ದು ಸಿಕ್ತರು ಸರಿ ಓಕೆ ಅಂತನಾ ಹೇಗೆ? ಇಲ್ಲ ಸರ್, ಸಿವಿಲ್ ಬ್ರಾಂಚ್ ಅಲ್ಲೇ ಆಸೆ ಇದೆ ಸರ್. ಅಷ್ಟೇ, ಆಸೆ ಇದ್ರೆ ಮುಗೀತು. ಆಸೆ ಇದ್ರೆ ಸಾಕು. ಖಂಡಿತವಾಗ್ಲೂ ಚೆನ್ನಾಗಿ ಓದೋ ಮನಸ್ಸಿದ್ದು ಆಸೆ ಇದ್ರೆ ಸಿವಿಲ್ ಬ್ರಾಂಚ್ ಇಸ್ ಒನ್ ಆಫ್ ದಿ ಗ್ರೇಟೆಸ್ಟ್ ಬ್ರಾಂಚಸ್. ಎನಿವೆ ಐ ವಿಲ್ ರಿಕ್ವೆಸ್ಟ್ ಪಾಂಡಿರಾಜ್ ಟು ಆಡ್ ಟು ದಟ್. ಆಮೇಲೆ ಒಂದು ಕಾಲೇಜಲ್ಲಿ ಸಿಕ್ಕಿದೆ, ಯಾವುದೋ ಒಂದು ಕಾಲೇಜಲ್ಲಿ ಸಿಕ್ಕಿದೆ ಅಂತ ನೀವು ಹೇಳಿದ್ರಿ. ಬಟ್ ಒಂದೇನು ಅಂದ್ರೆ ಆ ಬಗ್ಗೆ ವಿಚಾರಿಸ್ಬೇಕು ಅಂದ್ರೆ 3 ಡಿಫ್ರೆಂಟ್ ಆಗಿ ಅನಲೈಸ್ ಮಾಡ್ಬೋದು. ಒಂದು ವೆಬ್ಸೈಟ್ ನೋಡಿ, ಎರಡನೇದು ಡೈರೆಕ್ಟ್ ಆಗಿ ಕಾಲೇಜ್ಗೆ ಹೋಗಿ ಕಾಲೇಜಲ್ಲಿ ಸುಮ್ನೆ ನೋಡ್ಬಿಡಿ ಯಾವ ತರ ಸ್ಟಾಫ್ ಇದ್ದಾರೆ, ಎಲ್ಲಾ ಪ್ರಿನ್ಸಿಪಲ್ ಯಾವ ತರ ಇದ್ದಾರೆ, ಸ್ಟಾಫ್ ಇದ್ದಾರೆ ಅಂತ ಸೀನಿಯರ್ಸ್ ಹತ್ರ ಡಿಸ್ಕಸ್ ಮಾಡಿ. ಇವಾಗ ಸೆಕೆಂಡ್ ಇಯರ್ ಅಲ್ಲಿ ಇರ್ತಾರೆ, ಥರ್ಡ್ ಇಯರ್ ಅಲ್ಲಿ ಇರ್ತಾರೆ, ಫೋರ್ತ್ ಇಯರ್ ಅಲ್ಲಿ ಇರ್ತಾರೆ. ಆ ಸೀನಿಯರ್ಸ್ ಹುಡುಗರ ಹತ್ರ ಡಿಸ್ಕಸ್ ಮಾಡಿದ್ರೆ ನಿಮ್ಗೆ ಕರೆಕ್ಟ್ ಪಿಕ್ಚರ್ ಪೊಸಿಷನ್ ಗೊತ್ತಾಗುತ್ತೆ. ಕಾಲೇಜ್ ನೋಡ್ದಲೆ ದಯವಿಟ್ಟು ಡಿಸೈಡ್ ಮಾಡ್ಬೇಡಿ. ಒಂದ್ಸತಿ ಕಾಲೇಜ್ ನೋಡಿ, ಆದ್ರೆ ಪ್ರಿನ್ಸಿಪಾಲ್ ಜೊತೆ, ಅಲ್ಲಿ ಸ್ಟಾಫ್ ಜೊತೆ, ಅದಾದ್ಮೇಲೆ ಮ್ಯಾನೇಜ್ಮೆಂಟ್ ಜೊತೆ ಡಿಸ್ಕಸ್ ಮಾಡಿ ಸಮಾಧಾನ ಆದ್ಮೇಲೆ ಸೇರ್ಕೊಳ್ಳಿ. ಅಕಸ್ಮಾತ್ ಸೇರ್ಕೊಳ್ಳೋದಕ್ಕೆ ಸಮಾಧಾನ ಆಗ್ಲಿಲ್ಲ ಅಂತ ಹೇಳಿದ್ರೆ ಇವತ್ತಿನ ದಿನ ನಿಮ್ಗೆ ಅಡ್ವಾಂಟೇಜ್ ಇದೆ. ಯಾವ ಪ್ರೈವೇಟ್ ಮ್ಯಾನೇಜ್ಮೆಂಟ್ ಕಾಲೇಜಲ್ಲಿ ಬೇಕಾದ್ರೂ ಡೈರೆಕ್ಟ್ ಆಗಿ ಹೋಗಿ ನನಗೆ CET ಫೀಸ್ ಅಲ್ಲಿ ಕೊಡ್ತೀರಾ ಅಂತ ಕೇಳಿ, ಅವ್ರದ್ದಿತ್ತು ಅಂತ ಹೇಳಿದ್ರೆ ನಿಮ್ಗೆ ಸಮಾಧಾನ ಆಯ್ತು ಅಂತ ಹೇಳಿದ್ರೆ ಅದೇ ಫೀಸ್ ಸ್ಟ್ರಕ್ಚರ್ ಅಲ್ಲೇ ನಿಮ್ಗೆ ಸೇರ್ಕೊಳ್ಳೋದಕ್ಕೆ ಆಪರ್ಚುನಿಟಿ ಇರುತ್ತೆ. ಏನ್ ಹೇಳಿ? ಹಲೋ, ಪ್ಲೀಸ್ ರಿಪೀಟ್ ಇಟ್. ಸ್ವಲ್ಪ ಬ್ರೇಕ್ ಆಗಿ ವಾಯ್ಸ್ ಹೇಳಿ. ಹಲೋ, ಹೇಳಿ ಕೇಳಿಸ್ತಾ ಇದೆ, ಹೇಳಿ. ಸರ್, ಟೈಮಿಂಗ್ ಏನಿದೆ ಸರ್? ಯಾವ ಟ್ರೈನಿಂಗು? ಯಾವ ಟೈಮ್ ಅಂತ ಸರ್? ನಾವು ಡೇಟ್ ಹೇಳ್ತಾ ಇದ್ದೀನಿ. ಇವತ್ತಿನ ದಿನ ನಿಮಗೆ CET ನಲ್ಲಿ ನೆನ್ನೆ ಅನೌನ್ಸ್ ಮಾಡಿದ್ದಾರೆ. ಹೈಕೋರ್ಟ್ ಆರ್ಡರ್ ಆಯ್ತು, 25ನೇ ತಾರೀಕು ಅನೌನ್ಸ್ ಮಾಡಬೇಕಾಗಿತ್ತು. ಬಟ್ ನೆನ್ನೆನೆ ಅನೌನ್ಸ್ ಮಾಡಿ ಅಂತ ಹೈಕೋರ್ಟ್ ಅವ್ರು ಆರ್ಡರ್ ಮಾಡಿದ್ರು. ಅದಕ್ಕೋಸ್ಕರ ನೆನ್ನೆನೆ KEA CET ಅವರು ರ್ಯಾಂಕ್ ಪ್ರಕಾರ ಎಲ್ಲ ಅನೌನ್ಸ್ ಮಾಡಿದ್ದಾರೆ. ನಿಮ್ಗೆ ಯಾವ ಸೀಟ್ ಸಿಕ್ಕಿದೋ ಅದು 31ನೇ ತಾರೀಕು ಒಳಗಡೆ ರಿಪೋರ್ಟ್ ಮಾಡ್ಬೇಕು ಅಂತಾನು ಅನೌನ್ಸ್ ಮಾಡಿದ್ದಾರೆ. ನೀವು ಡಿಲೇ ಆಯ್ತು ಅಂದ್ರೆ ನೀವು ಸೀಟ್ ಲಾಸ್ ಮಾಡ್ಕೋತೀರಾ. ಅದು ಡೀಟೇಲ್ಸ್ ಎಲ್ಲ ವೆಬ್ಸೈಟ್ ಅಲ್ಲಿ ಹಾಕಿದ್ದಾರೆ, KEA ವೆಬ್ಸೈಟ್ ಅಲ್ಲಿ ಹಾಕಿದ್ದಾರೆ, CET KEA ವೆಬ್ಸೈಟ್ ಅಲ್ಲಿ ಹಾಕಿದ್ದಾರೆ. ಅದನ್ನ ನೋಡಿದ್ರೆ ನೀವು ಫುಲ್ ಡೀಟೇಲ್ಸ್ ಸಿಗುತ್ತೆ. ಧನ್ಯವಾದಗಳು. ಇನ್ನೊಂದು ಕರೆ ಇದೆ. ಹಲೋ. ಹಲೋ ಸರ್. ನಮಸ್ಕಾರ ಸರ್, ನಾವು ಸತ್ಯನಾರಾಯಣ ಅಂತ ತುಮಕೂರಿಂದ ಸರ್. ಹೇಳಿ ಸತ್ಯನಾರಾಯಣ. ಹಾಂ ಸರ್. ಸರ್, ಏನಿಲ್ಲ, ನಮ್ಮ ಮಗಳಿಗೆ ಇಲ್ಲಿ ಶ್ರೀ ಸಿದ್ಧಾರ್ಥ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ ತುಮಕೂರಲ್ಲಿ ಸೀಟ್ ಸಿಕ್ಕಿದೆ ಸರ್. ಓಕೆ, ಯಾವ ಬ್ರಾಂಚು? ಸರ್, ಇದು ಕಂಪ್ಯೂಟರ್ ಸೈನ್ಸ್ ಸರ್. ವೆರಿ ಗುಡ್. ಏನ್ ರ್ಯಾಂಕ್ ಇತ್ತು ಅವ್ರದ್ದು? 20,000 ಆಯ್ತು. ರಿಸರ್ವೇಶನ್ ಇತ್ತು ಸಮಥಿಂಗ್ ಸರ್. ಡೈರೆಕ್ಟ್ ಸೀಟ್ ಅಲ್ವಾ? ಮೆರಿಟಾ ಜನರಲ್? ಯಾವ ಕ್ಯಾಟಗರಿ? ಸರ್, ಕ್ಯಾಟಗರಿ 1 ಸರ್. ಓಕೆ, ಆಯ್ತು. ಕೇಳಿ ಪ್ರಶ್ನೆ. ಕ್ಯಾಟಗರಿ 1 ಇತ್ತು. ಹಾ. ಸರ್, ನಮ್ದು CNQ ಕೋಟಾ ಸಿಗೋ ಚಾನ್ಸಸ್ ಇತ್ತು ಸರ್. ಉಪಹಾರ ನಾವು ಇದು SNQ ಸೂಪರ್ ನ್ಯೂಮರಿ ಕೋಟಾ ಅದು ಸಿಗುತ್ತೆ ಅಂತ ನಾವು ಹೋಪ್ ಮಾಡಿಕೊಂಡಿದ್ದೇವೆ ಸರ್. ಯಾಕೆ ಸಿಗ್ಲಿಲ್ಲ? ನಮ್ದು ಎಕನಾಮಿಕಲ್ ಎಲ್ಲ ನಾವು ಬ್ಯಾಕ್ ಮಾಡಿದ್ದೇವೆ ಸರ್ ನಾವು. ಓಕೆ ಬಟ್ ನಿಮ್ಗೆ ಈ SNQ ಕೋಟಾ ಅನ್ನೋದ್ರ ಬಗ್ಗೆ ಒಂದ್ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀನಿ. SNQ ಕೋಟಾ ಯಾವುದೇ ಕಾಲೇಜಲ್ಲೂ 5% ಆಫ್ SNQ ಕೋಟಾ ಅಂತ ಗೌರ್ಮೆಂಟ್ ಅವ್ರು ಮಾಡಿದ್ದಾರೆ. ಅವ್ರು ಫೀಸ್ ಕಟ್ಟೋದೇ ಬೇಡ, ಟೋಟಲ್ ಫ್ರೀ ಆಗಿ ಅವ್ರಿಗೆ ಎಜುಕೇಶನ್ ಕೊಡ್ಬೇಕು ಅನ್ನೋದ್ರಲ್ಲಿ. ಕಾಲೇಜ್ ಅವ್ರಿಗೂ ಫೀಸ್ ಬರಲ್ಲ, ಗೌರ್ಮೆಂಟ್ ಅವರು ಏನು ತಗೊಳ್ಳಲ್ಲ, ಫ್ರೀ ಆಗಿ ಎಜುಕೇಶನ್ ಕೊಡ್ಬೇಕು ಅಂತ 5%. 60 ಸೀಟ್ ಇತ್ತು ಅಂದ್ರೆ 3 ಸೀಟ್ ಎಕ್ಸ್ಟ್ರಾ ಇರುತ್ತೆ. ಅದು ನೀವು ಹಾಕಿರೋ ಕಾಲೇಜುಗಳಲ್ಲಿ ನಿಮ್ ಮೆರಿಟ್ ಗಿಂತ, ನಿಮ್ ಕೋಟಾದಲ್ಲಿ ನಿಮ್ ಮೆರಿಟ್ ಗಿಂತ ಸ್ವಲ್ಪ ಜಾಸ್ತಿ ಮೆರಿಟ್ ಅವರು SNQ ಎಲಿಜಿಬಿಲಿಟಿ ಇರೋರು ಇತ್ತು ಅಂದ್ರೆ ಅವ್ರಿಗೆ ಆ 3 ಸೀಟ್ ಹೋಗಿರುತ್ತೆ. ಅಕಸ್ಮಾತ್ ಅದಕ್ಕೋಸ್ಕರ ನೀವು ಕಾಲೇಜ್ ಆಪ್ಷನ್ ಹಾಕ್ಬೇಕು ಅಂತ ಹೇಳಿದ್ರೆ ಒಂದು 8 ಆಪ್ಷನ್ಸ್
SNQ ಕೋಟಾಗೆ 8 ಆಪ್ಷನ್ ಹಾಕಿದ್ರೆ ಅವಾಗ ನೆಕ್ಸ್ಟ್ ನಿಮ್ ಮೆರಿಟ್ ಅಲ್ಲಿ ಯಾವ್ದು ಬರುತ್ತೋ ಅದು SNQ ಕೋಟಾದಲ್ಲಿ ಸಿಗ್ಬೋದಾಗಿತ್ತು. ಸಿದ್ಧಾರ್ಥ ಕಾಲೇಜಲ್ಲಿ SNQ ಕೋಟಾದಲ್ಲಿ ನಿಮ್ ರ್ಯಾಂಕಿಂಗ್ ಅಲ್ಲಿ ಸಿಕ್ಕಿಲ್ಲ. ಯಾಕೆ ಅಂತ ಹೇಳಿದ್ರೆ ಬೇರೆ ನಿಮ್ಗಿಂತ ಜಾಸ್ತಿ ನಂಬರ್ ಇರೋರಿಗೆ ಸಿಕ್ಕಿರುತ್ತೆ. ಮತ್ತೆ ಇವಾಗ ನಾವೇನ್ ಫೀಸ್ ಕಟ್ಟಿದೀವೋ 41,000 ಚಿಲ್ಲರೆ ನಮ್ಗೆ ಏನಾರ ಸ್ವಲ್ಪ ರೀಫಂಡ್ ಆಗೋ ಚಾನ್ಸಸ್ ಉಂಟಾ? ಅದು ಸಿದ್ಧಾರ್ಥ ಮ್ಯಾನೇಜ್ಮೆಂಟ್ ಜೊತೆ ಮಾತಾಡೋದು. ಇಲ್ಲ, ಆಕ್ಚುಲ್ ಆಗಿ ಏನಾಗುತ್ತೆ ಅಂದ್ರೆ ನೀವು 41,500 ಚಿಲ್ಲರೆ ಫೀಸ್ ಕಟ್ಟಿರೋದು ನೀವು KEA ಕಟ್ಟಿದೀರಾ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವ್ರಿಗೆ ಕಟ್ಟಿದೀರಾ. ಅವರು ಆಮೇಲೆ ಸ್ವಲ್ಪ ಅವ್ರದ್ದು ಸರ್ವಿಸ್ ಚಾರ್ಜ್ ಬಿಟ್ಟು ಮಿಕ್ಕಿರೋ ಫೀಸನ್ನೆಲ್ಲ ಕಾಲೇಜಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಆಮೇಲೆ ಕಾಲೇಜ್ನವ್ರದ್ದು ಆಕ್ಚುಲ್ ಆಗಿ 41,560 ಸಬ್ಸಿಡೈಸ್ಡ್ ಫೀಸೇ. ಅದರಿಂದ ನಿಮ್ಗೆ ಕಾಲೇಜಿಂದ ಮತ್ತೆ ಅದರಲ್ಲಿ ಅವ್ರಿಗೇನು ಮಾಡಲ್ಲ ಜನರಲ್ ಆಗಿ, ಯಾಕೆಂದ್ರೆ ಅದು ಸಬ್ಸಿಡೈಸ್ಡ್ ಫೀಸ್. ಮ್ಯಾನೇಜ್ಮೆಂಟ್ ಫೀಸ್ ಆಗಿದ್ದಿದ್ರೆ ದೆನ್ ಅವರು ಯಾವ ತರ ಮಾಡ್ತಿದ್ರು ಮಾಡ್ತಿದ್ರು. ಎನಿವೇ ನೀವು ಬೇಕಾದ್ರೆ ಮ್ಯಾನೇಜ್ಮೆಂಟ್ ಹತ್ರ ಈಗ ಅದೇ ಸೀಟ್ ಫೈನಲೈಸ್ ಮಾಡಿ ಇವಾಗಲೇ ಅಡ್ಮಿಷನ್ ಮಾಡಿಸ್ಕೊಂಡಿದ್ದೀರಾ? ಓಕೆ, ದೆನ್ ಹಾಗಾದ್ರೆ ಯು ಗೋ ಟು ದ ಮ್ಯಾನೇಜ್ಮೆಂಟ್, ಟಾಕ್ ಟು ದೆಮ್. ಬಟ್ ಏನು ಇವ್ರು ಹೇಳಿದ ಫಣಿರಾಜ್ ಹೇಳಿದ ಮಾಡೋದು ಕಷ್ಟ. ಯು ನೀಡ್ ಟು ಗೋ ಟು ದ ಮ್ಯಾನೇಜ್ಮೆಂಟ್ ಅಂಡ್ ಮೇಬಿ ಎಕ್ಸ್ಪ್ಲೈನ್ ಯುವರ್ ಪ್ರಾಬ್ಲಮ್ಸ್. ಅವಾಗ ಬೇಕಾದ್ರೆ ಅವ್ರು ಕನ್ಸಿಡರ್ ಮಾಡ್ತಾರೆ. ಯು ಹ್ಯಾವ್ ಟು ಸಿ ಫ್ರಮ್ ದ ಕಾಲೇಜ್ ಅಥಾರಿಟೀಸ್. ಧನ್ಯವಾದಗಳು ನಿಮ್ಮ ಕರೆಗೆ. ವೀಕ್ಷಕರೇ, ಈ ಸಂದರ್ಭದಲ್ಲಿ ಟರ್ನಿಂಗ್ ಪಾಯಿಂಟ್ ಆಫ್ ಸ್ಟೂಡೆಂಟ್ಸ್ ಕಾರ್ಯಕ್ರಮದಲ್ಲಿ ವಿಲ್ ಟೇಕ್ ಎ ವೆರಿ ವೆರಿ ಶಾರ್ಟ್ ಬ್ರೇಕ್. ಬ್ರೇಕ್ನ ನಂತರ ಕಾರ್ಯಕ್ರಮ ಮುಂದುವರಿಯುತ್ತೆ. ನೀವು ನಿಮ್ಮ ಕರೆಗಳನ್ನ ಮಾಡಬಹುದು. ಸ್ಟೇ ಟ್ಯೂನ್ಡ್. ನಿಮ್ಮ ಶ್ರೀಶಂಕರ ವಾಹಿನಿಯಲ್ಲಿ ಆತ್ಮ, ಕರ್ಮಫಲ, ಪರಲೋಕ, ಪುನರ್ಜನ್ಮ